ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. 82ನೇ ವಯಸ್ಸಿಗೆ ಅಂಗಡಿ ಬಾಗಿಲು ತಕ್ಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅಂದರೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಮಾತ್ರ ಚಲಾವಣೆಯಲ್ಲಿ ಇರಲಿಕ್ಕೆ ಸಾಧ್ಯ. ಅದು ಮಲ್ಲಿಕಾರ್ಜುನ ಮುತ್ಯಾಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ತನ್ನ ಮಾಲೀಕರನ್ನು ಖುಷಿಪಡಿಸಲಿಕ್ಕಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡುವುದನ್ನು ಮುಂದುವರಿಸಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ಈ ರೀತಿ ಮಾತಾಡೋದಕ್ಕೆ ನಮಗೆ ಅಚ್ಚರಿಯಾಗುವುದಿಲ್ಲ, ದಿಗ್ಭ್ರಮೆಯೂ ಆಗೋದಿಲ್ಲ. ಏನಿವರು ಈ ರೀತಿ ಮಾತಾಡಿದ್ರಲ್ಲ ಅಂತ ಅದ್ರ ಬಗ್ಗೆ ನಾವು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗಿಲ್ಲ, ಟೀಕೆಯನ್ನು ಮಾಡಬೇಕಾಗಿಲ್ಲ. ಮಾಡೋ ತಾಕತ್ತಿದ್ದರೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕಬೇಕು. ಒಬ್ಬ ವ್ಯಕ್ತಿಯನ್ನು, ಪ್ರಧಾನಮಂತ್ರಿ ಬಿಟ್ಬಿಡಿ, ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೀವು ಟೆರರಿಸ್ಟ್ ಅಂತ ಕರೆದರೂ ಕೂಡ ಅದು ಅತಿ ದೊಡ್ಡದಾದಂಥ ಅಪರಾಧವೇ. ನರೇಂದ್ರ ಮೋದಿ ಅವ್ರನ್ನ ಈತ ಟೆರರಿಸ್ಟ್ ಅಂತ ಕರೆದ್ರು. ಇದೇ ಶಬ್ದವನ್ನು ಬಳಸಿರೋದು, ಅದು ಬೇರೆ ಭಾಷೆಯಲ್ಲೂ ಅಲ್ಲ, ಇಂಗ್ಲೀಷ್ ಶಬ್ದದಲ್ಲಿ ನರೇಂದ್ರ ಮೋದಿ एक टेररिस्ट है, उसके साथ ये लोग कैसा हाथ जोड़ेंगे ಅಂತ. ನರೇಂದ್ರ ಮೋದಿ ಒಬ್ಬ ಟೆರರಿಸ್ಟ್ ಇದ್ದಾರೆ, ಅವ್ರ ಜೊತೆ AIADMK ಅವ್ರು ಹೇಗೆ ಕೈ ಜೋಡಿಸ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಾದಮೇಲೆ ಹೇಳ್ತಾರೆ ಸಮಾನತೆಯಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ, ಅವ್ರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ, ಅಂಥವ್ರ ಜೊತೆ AIADMK ಅವ್ರು ಕೈ ಜೋಡಿಸಿದ್ದಾರೆ. ಮೋದಿ ಟೆರರಿಸ್ಟ್ ಅಂತಾರೆ 2 ಸಲ. ಅದಾದಮೇಲೆ ಅವರು ಯಾವಾಗ ದೊಡ್ಡ ಮಟ್ಟದ ರಾದ್ಧಾಂತ ಆಗುತ್ತೋ ಆವಾಗ ನಾನು ಆ ರೀತಿ ಹೇಳಿಲ್ಲ, ಈ ರೀತಿ ಹೇಳಿದ್ದೇನೆ ಅಂತ ಅದನ್ನು ತಿದ್ದುಪಡಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನೀವು ಆ ರೀತಿ ಹೇಳಿಲ್ಲ ಅನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ತುಟಿಯ ಅಲುಗಾಟ ಕೂಡ ರೆಕಾರ್ಡ್ ಆಗಿರ್ತದೆ. ಈ ಮನುಷ್ಯ 1, 2, 3, 4 ನರೇಂದ್ರ ಮೋದಿ ಬಗ್ಗೆ ಅಷ್ಟೇ ಟೀಕೆ ಮಾಡಲ್ಲ, 100 ಟೀಕೆಗಳನ್ನ ಇಲ್ಲಿವರೆಗೆ ಮಾಡ್ಕೊಂಡಿದ್ದಾರೆ. ವಿಷಸರ್ಪ ಅಂತ ಕರೆದಿದ್ದಾರೆ, ರಾವಣ ಅಂತ ಕರೆದಿದ್ದಾರೆ. ಅಪ್ಪ ಆ ರೀತಿ ಮಾತಾಡ್ತೇನೆ ಅಂದ ತಕ್ಷಣ ಮಗ PUC ಫೇಲು, ಆತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆತ ಬಾಯಿಗೆ ಬಂದ ಹಾಗೆ RSSನ್ನು ಸೇರಿಸಿ ಆತ ಮಾತಾಡ್ತಾನೆ. ಇವ್ರಿಗಿರುವ ಏಕಮೇವ ಅರ್ಹತೆ ಏನಪ್ಪ ಅಂದರೆ, ರಾಜಕಾರಣದಲ್ಲಿ ಈಗಲೂ ಚಾಲ್ತಿಯಲ್ಲಿರಲಿಕ್ಕೆ ಕಾಂಗ್ರೆಸ್ನಲ್ಲಿ ಇವರು ನರೇಂದ್ರ ಮೋದಿ ಅವರನ್ನು ವಾಚಾಮಗೋಚರವಾಗಿ ನಿಂದಿಸಬಹುದು ಎನ್ನುವಂಥ ಏಕಮೇವ ಕಾರಣಕ್ಕೆ. ಅದನ್ನು ಬಿಟ್ಟರೆ ಇವರು ಸಂಘಟನೆಯನ್ನೇನು ಮಾಡಿದವರಲ್ಲ. ಮಲ್ಲಿಕಾರ್ಜುನ ಮುತ್ಯ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ಒಂದೇ ಒಂದು ಚುನಾವಣೆಯನ್ನು ಎಲ್ಲಿಯೂ ಗೆಲ್ಲಿಸ್ಕೊಂಡು ಬಂದಿಲ್ಲ. ಈತ ಹೋದರೆ ಎಲ್ಲಿಯೂ ಜನ ಸೇರೋದಿಲ್ಲ. 82ನೇ ವಯಸ್ಸಿಗೆ ಈತ ಚಾಲ್ತಿಯಲ್ಲಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಏನು ಬೇಕಾದರೂ ಮಾತಾಡಿ ತನ್ನ ಎಲ್ಲ ಸಕಲ ವೈಭೋಗಗಳನ್ನು ಮುಂದುವರಿಸ್ಲಿಕ್ಕೆ ಬೇಕಾದಂಥ ಹಿಡನ್ ಅಜೆಂಡಾ ಮುಂದುವರ್ಸ್ಕೊಂಡ್ಬರ್ತಾರೆ. ನೋಡಿ, ರಾಷ್ಟ್ರೀಯ ಅಧ್ಯಕ್ಷ ಅಂದ್ಕೊಂಡು ಸ್ವಾಭಾವಿಕವಾಗಿ ಅವ್ರಿಗೊಂದು ಬಂಗ್ಲೆ, ಅವರಿಗೆ ವಿಶೇಷ ವಿಮಾನದಲ್ಲಿ ಓಡಾಡಲಿಕ್ಕೆ ಪಕ್ಷದಿಂದ ವ್ಯವಸ್ಥೆ, ಜೊತೆಗೆ ಕಾರು, ಹಿಂದೆ ಒಂದಿಷ್ಟು ಜನ, ಒಂದಿ ಮಾಗದರು, ಹೋದಲ್ಲೆಲ್ಲ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ. ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕು? ಈ ಭಾಗ್ಯವನ್ನು ಪಡೀಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವನ್ ಖೇಡಾ ಇವತ್ತು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಬಯಸದೇ ಬಂದಂಥ ಭಾಗ್ಯ ಅದು. ಮನೇಲಿ ಮಲ್ಕೊಂಡೋಗಿ ಸೋನಿಯಾ ಗಾಂಧಿ ಬಂದು ಯಾವಾಗ ರಾಜಸ್ಥಾನದ ಮುಖ್ಯಮಂತ್ರಿ ಒಪ್ಪಿಕೊಳ್ಳಲು ಆವಾಗ ಕೊಟ್ಟಂಥ ವರದಾನ ಇದು. ಇದನ್ನು ಉಳಿಸ್ಕೋಬೇಕು ಅಂದರೆ ಟೆರರಿಸ್ಟ್ ಅಂತೂ ಕರಿಬೇಕು, ವಿಷಸರ್ಪ, ಕಾಳಿಂಗ ಸರ್ಪ ಅಂತ ಕರಿಬೇಕು, 10 ತಲೆಯ ರಾವಣ ಅಂತ ಕರಿಬೇಕು. ಯಾಕೆ ಅಂದರೆ ತಾನು ಆ ಸ್ಥಾನದಲ್ಲಿ ಉಳಿಬೇಕು, ತನ್ನನ್ನು ಆ ಸ್ಥಾನದಲ್ಲಿ ಕೂಡಿಸಿದವ್ರನ್ನ ಈತ ತೃಪ್ತಗೊಳಿಸಬೇಕು, ಸಂತುಷ್ಟಿಗೊಳಿಸಬೇಕು. ಅದಕ್ಕಾಗಿ ಬಾಯಿ ಬಂದ ಹಾಗೆ ಮಾತಾಡ್ತಾರೆ. ಇವರು ಇಷ್ಟು ವರ್ಷ ರಾಜಕಾರಣವನ್ನು ಹೇಗೆ ಮಾಡ್ಕೊಂಬಂದರು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ದ್ಯೋತಕ ನಿಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿನ್ನೆಯ ಸಂಚಿಕೆಯಲ್ಲಿ ಒಂದು ಹೆಡ್ಡಿಂಗ್ ಶಿರೋನಾಮೆಯನ್ನು ಕೊಟ್ಟಿದ್ದೆ. ಶೀರ್ಷಿಕೆ ಏನಂತಂದರೆ, ಅಜಿತ್ ಡೋವಲ್ ಸೌದಿಗೆ ಹೋಗಿದ್ದರ ಕುರಿತು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈ ಸೆಟ್ಕೊಂಡಿದ್ದ ವಿಚಾರಕ್ಕೆ ದುಬೈ ಧಮಕಿ ಅಂತ ಹಾಕಿದ್ದೆ. ಆಮೇಲೆ ಅಜಿತ್ ಡೋವಲ್ ಸೌದಿಗೆ ಹೋಗಿದ್ದು ಯಾಕೆ ಅಂತ ಒಂದು ವಿಷಯವನ್ನು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಏನಪ್ಪ ಅಂತಂದರೆ, ಅಜಿತ್ ಡೋವಲ್ ಥರದವರು ಹೋದ ಸಂದರ್ಭದಲ್ಲಿ ಯಾವುದೇ ಒಂದು ದೇಶಕ್ಕೆ ಮೊದಲಾದಾಗ ಅಜಿತ್ ಡೋವಲ್ ಅವರು ಹೇಳಿದ್ದಾರೆ, ನನ್ನ ಕೈಯಲ್ಲಿ ಮೊಬೈಲ್ ಕೂಡ ಇಟ್ಕೊಳ್ಳಲ್ಲ, ಯಾಕಂದರೆ ನನ್ನ ಡಾಟಾ ಹ್ಯಾಕ್ ಆಗುವ ಸಾಧ್ಯತೆ ಇರ್ತದೆ ಅಂಥೇಳಿ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ನಂದು ಯಾವುದೇ ರೀತಿಯ TP ಇರೋದಿಲ್ಲ, ಟೂರ್ ಪ್ರೋಗ್ರಾಮ್ ಮುಂಚೆ ತೀರ್ಮಾನ ಮಾಡಿ ಹೇಳಿರೋದಿಲ್ಲ, ನೆಟ್ವರ್ಕೇ ಬೇರೆ ರೀತಿ ಕೆಲಸ ಮಾಡುತ್ತೆ, ಇಲ್ಲದೆ ಹೋದರೆ ನಾನು ಗೌಪ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಒಂದು ಸಂದರ್ಶನದಲ್ಲಿ ಅವ್ರು ಹೇಳಿದ್ದನ್ನು ನಾನು ಸ್ವತಃ ಕೇಳಿದ್ದೇನೆ. ಅಜಿತ್ ಡೋವಲ್ ಅಂತ ಒಬ್ಬ ಭದ್ರತಾ ಸಲಹೆಗಾರ, ಒಬ್ಬ ಭಾರತ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ಒಂದು ಇಸ್ಲಾಂ ರಾಷ್ಟ್ರಕ್ಕೆ, ಅದು ಯುದ್ಧದ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಹೈರಾಣಾಗಿರುವಂಥ ರಾಷ್ಟ್ರಕ್ಕೆ, ಯಾವ ರಾಷ್ಟ್ರ, ಪಾಕಿಸ್ತಾನದ ಜೊತೆ ಕೈ ಜೋಡಿಸಿರುವಂಥ ರಾಷ್ಟ್ರಕ್ಕೆ ಹೋಗ್ತಾರೆ ಅಂದರೆ ಸುಮ್ಮನೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇ ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಹೇಳುವಂಥ ಮೂರ್ಖ
ಅಜಿತ್ ಡೋವಲ್ ಅಲ್ಲ ಅನ್ನೋದು ಎರಡನೇದ್ದು. ಮೂರನೇದು, ನಡೆದ ಮಾತುಕತೆಯ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಅನ್ನೋದು ಮೂರನೇದ್ದು. ನಾಲ್ಕನೇದ್ದು ಭಾಳ ಮುಖ್ಯವಾದದ್ದು, ಒಬ್ಬ ಭದ್ರತಾ ಸಲಹೆಗಾರ ಅಂಥ ದೇಶಕ್ಕೆ ಹೋದ ಸಂದರ್ಭದಲ್ಲಿ ಭಾರತಕ್ಕೆ ಭಾಳ ದೊಡ್ಡ ಮಟ್ಟದ ಅದರ ಅನುಕೂಲ ಇರುತ್ತೆ. ಇಲ್ಲದೆ ಹೋದರೆ ಹಾಗೆ ಹೋಗುವ ಪ್ರಸಂಗವೇ ಬರೋದಿಲ್ಲ. ಯಾಕೆಂದರೆ ಹಾಟ್ಲೈನಲ್ಲಿ ಮಾತಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇರ್ತವೆ. ಅಥವಾ ಬೇರೆ ಯಾರಾದರೂ ಇವರ ಪರವಾಗಿ ರಾಯಭಾರ ಮಾಡಲಿಕ್ಕೆ ಕಳಿಸುವಂಥ ಅವಕಾಶ ಇರ್ತದೆ. ನೇರವಾಗಿ ಕೂತ್ಕೊಂಡು ಅಲ್ಲಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಮಾತುಕತೆ ಆಡ್ತಾ ಇದ್ದಾರೆ ಅಂದರೆ ಭಾಳ ಪ್ರಮುಖವಾದ ವಿಚಾರ ಇದೆ ಅನ್ನೋದು ದಿಟ. ಅದು ಏನು ಅಂತ ನಾವು ಸುಮ್ಮನೆ ಕಾನ್ಸ್ಪಿರಸಿ ಮಾಡೋದು, ಅದ್ರ ಬಗ್ಗೆ ಜಿಜ್ಞಾಸೆಯನ್ನು ಮೂಡಿಸೋದು, ಹಿಂಗೆ ಮಾತಾಡಿದರು ಹಂಗೆ ಮಾತಾಡಿದರು ಅಂತ ಕತೆ ಕಟ್ಟೋದು, ಇದೆಲ್ಲ ಮಾಡೋದು ಯೋಗ್ಯ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕೇವಲ ಅವರು ಹೋಗಿದ್ದಾರೆ ಅನ್ನುವುದನ್ನು ಮುಖ್ಯ ವಿಷಯವಾಗಿ ಯಾವ ಕಾಲಘಟ್ಟದಲ್ಲಿ ಹೋಗಿದ್ದಾರೆ ಅಂತ ತಾರ್ಕಿಕವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದೆ. ಎರಡನೇದ್ದು, ದುಬೈ ಧಮಕಿ ಕೊಟ್ಟಿದೆ ಅಂತ ಹೇಳಿದೆ. ಅದ್ರ ಬಗ್ಗೆ ಅಲ್ಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ. ಏನಂದರೆ, ಇನ್ಮೇಲೆ ನಾವು ಡಾಲರಲ್ಲಿ ನಾವು ವ್ಯವಹಾರ ಮಾಡೋದಿಲ್ಲ, ನಾವು ಚೈನಾದ ಯುವಾನ್ನಲ್ಲಿ ವ್ಯವಹಾರ ಮಾಡ್ತೀವಿ ಅಂತ ದುಬೈ ಹೇಳಿದೆ. ಏನದರ ಅರ್ಥ ಏನು ಅಂದರೆ, ನಮ್ಮ ಕಡೆ ಡಾಲರ್ ಈಗ ಫಾರಿನ್ ರಿಸರ್ವ್ ಮಾಡಲಿಕ್ಕೆ ಯಾವ ಹಡಗುಗಳು ಓಡಾಡ್ತಾ ಇಲ್ಲ. ಹಡಗುಗಳು ಓಡಾಡಿದರೆ ಸರಕು ಸಾಗಣೆ ಆಗುತ್ತೆ. ಆವಾಗ ಫಾರಿನ್ ರಿಸರ್ವ್ನ ಕಾಪಾಡಲಿಕ್ಕೆ ಸಾಧ್ಯ, ಫಾರಿನ್ ಕರೆನ್ಸಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಂದ್ ಮಾಡಿಕೊಂಡು ಒಂದು ಕಡೆ ನೀವು ಕೂತಿದ್ದೀರಿ, ಇನ್ನೊಂದು ಕಡೆ ಇರಾನು ತಾನು ಬಂದ್ ಮಾಡ್ಕೊಂಡು ಕೂತಿದೆ. ನಮ್ಮ ಇಡೀ ವ್ಯವಹಾರಗಳೆಲ್ಲ ಸ್ಥಗಿತಗೊಂಡು ಹೋಗಿದ್ದಾವೆ. ಈ ಕಾಲಘಟ್ಟದಲ್ಲಿ ನೀವು ಇದನ್ನು ತಾರ್ಕಿಕವಾಗಿ ಯುದ್ಧವನ್ನು ತೀರ್ಮಾನ ಮಾಡದೆ ಹೋದರೆ ನಾವು ಅನಿವಾರ್ಯವಾಗಿ ಚೈನಾದ ಯುವಾನನ್ನು ಬಳಸ್ತೀವಿ ನಮ್ಮ ವ್ಯವಹಾರಕ್ಕೆ ಅಂತ ಸ್ಪಷ್ಟವಾಗಿ ದುಬೈ ಹೇಳಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಇಷ್ಟು ದೇಶಗಳು ಸೇರಿ ಹೇಳಿದ್ದಾವೆ. ಅದರ ಅರ್ಥ ಹುಷಾರಾಗಿರು ನೀನು ಅಂತ ಡೊನಾಲ್ಡ್ ಟ್ರಂಪ್ಗೆ ಹಾಕಿರುವಂಥ ಧಮಕಿ ಅದು. ಯಾಕೆಂದರೆ ಗಲ್ಫ್ ದೇಶಗಳಿದಾವಲ್ಲ, ಜಗತ್ತಿಗೆ ಅನಿಲವನ್ನು, ಪೆಟ್ರೋಲಿಯಂ ಉತ್ಪನ್ನವನ್ನು ಸರಬರಾಜು ಮಾಡುವಲ್ಲಿ ಅತ್ಯಂತ ಟಾಪ್ ಲೆವೆಲಲ್ಲಿರೋ ಮೇಲ್ಸ್ತರದಲ್ಲಿರುವಂಥ ದೇಶಗಳವು. ಆ ದೇಶಗಳೇ ಇಂಥ ತೀರ್ಮಾನ ಮಾಡಿದಾಗ ಉಳಿದ ದೇಶಗಳು ಆಲೋಚನೆ ಮಾಡ್ತವೆ. ಈಗ ಇವತ್ತಿನ ಕಾಲಘಟ್ಟದಲ್ಲಿ ಡಾಲರ್ಗೆ ಪರ್ಯಾಯವಾಗಿ ಯಾವ ಕರೆನ್ಸಿಯನ್ನು ಮೂವ್ ಮಾಡಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಅಲ್ಲಿ ಯುರೋಪ್ನಲ್ಲಿ ಯೂರೋ ಅಂತ ಇದೆ, ಆಯಿತಾ. ಇದರ ಮಧ್ಯೆ ಬ್ರೆಕ್ಸಿಟ್ ಆದ ಸಂದರ್ಭದಲ್ಲಿ, ಆಮೇಲೆ ಬ್ರಿಕ್ಸ್ ಬಂದ ಸಂದರ್ಭದಲ್ಲಿ ಬ್ರಿಕ್ಸ್ ಕರೆನ್ಸಿ ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡಿದರು. ಡಾಲರೇ ಬೇಡ ನಮಗೆ ಅಂತ ನರೇಂದ್ರ ಮೋದಿ ಅವರು ಅವು ಡಾಲರ್ ಬಂದ್ ಮಾಡಿ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡೋದು ಬೇಡ, ಆ ರೀತಿ ದಿಢೀರ್ ಅಂತ ತೀರ್ಮಾನಕ್ಕೆ ಹೋಗಬಾರ್ದು. ಜಾಗತಿಕ ವ್ಯವಸ್ಥೆಯಲ್ಲಿ ಆರ್ಥಿಕತೆ ಹೇಗೆ ನಡೀತಾ ಇದೆ ಅದಕ್ಕೆ ಅನುಗುಣವಾಗಿ ನಾವು ಸದ್ಯಕ್ಕೆ ಇರೋಣ. ಹಾಗೆ ಬ್ರಿಕ್ಸ್ ಕರೆನ್ಸಿ ಅಂತ ಮಾಡಿ ಅಮೆರಿಕನ್ನು ಹೊರಗಿಟ್ಟು ಆ ರೀತಿಯ ಪ್ರಯತ್ನಗಳು ಬೇಡ ಅಂತ ನರೇಂದ್ರ ಮೋದಿ ಅವರು ಸಲಹೆ ಮಾಡಿದ್ರಿಂದ ಅದನ್ನು ಮುಂದೂಡಲಾಯಿತು. ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸ್ಪಷ್ಟವಾಗಿ ನಾನು ಡಾಲರನ್ನು ಕೈ ಬಿಡ್ತೀನಿ ಅಂತ ಹೇಳಿದೆ. ಇದು ಧಮಕಿ ಹೌದೋ ಅಲ್ಲ ನನಗೆ ಹೇಳಿ. ಕೆಳಗಡೆ ಕಮೆಂಟಲ್ಲಿ ಹಾಕಿದ್ದೀರಿ, ನೀವು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಂತ. ಪರೋಕ್ಷವಾಗಿ ಅಲ್ಲಿ ಹೇಳಿದ್ದೆ, ಗಮನಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಕೆಲವೊಂದು ಸಲ. ಇರಲಿ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಈಗ ಮೂಲ ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂತಂದರೆ, ಕಾಂಗ್ರೆಸ್ಸಿನ ಈಗಿನ ಸ್ಥಿತಿಗತಿಯಲ್ಲಿ ಪಪ್ಪು ಯಾದವ್ ಎನ್ನುವಂಥ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಯಾವ ಕಾಲಘಟ್ಟದಲ್ಲಿ ಕೊಟ್ಟಿದ್ದಾನೆ? ಯಾವ ಭಾರತ ದೇಶದಲ್ಲಿ ರಾಜಕೀಯವಾಗಿ ಮುಖ್ಯವಾಹಿನಿಗೆ 33% ಮಹಿಳೆಯರನ್ನು ತಂದು ಈ ದೇಶದ ರಾಜಕಾರಣದಲ್ಲಿ ಅವರನ್ನು ನಿರ್ಣಾಯಕ ಹಂತದಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಸಂಕಲ್ಪವನ್ನು ನರೇಂದ್ರ ಮೋದಿ ಮಾಡಿದರೋ, ಆವಾಗ ಈ ಪಪ್ಪು ಯಾದವ್ ಅನ್ನುವಂಥ ಕೊಲೆಗಡುಕ ಒಂದು ಮಾತನ್ನು ಹೇಳಿದಾನೆ. ಆತ ಹೇಳುವ ಮಾತನ್ನು ನನಗೆ ಹೇಳಲಿಕ್ಕೆ ಮುಜುಗರ ಆಗುತ್ತೆ. ರಾಜಕಾರಣದಲ್ಲಿ ಮಹಿಳೆಯರು ಗೆಟಾನ್ ಆಗಬೇಕು ಅಂದರೆ, ಉದ್ಧಾರ ಆಗಬೇಕು ಅಂದರೆ, ಸ್ಥಾನಮಾನ ಗಳಿಸಬೇಕು ಅಂದರೆ ಬೆಡ್ರೂಮನ್ನು ದಾಟ್ಕೊಂಡು ಹೋಗಬೇಕು. ರಾಜಕಾರಣಿಗಳ ಬೆಡ್ರೂಮನ್ನು ದಾಟ್ಕೊಂಡು ಹೋದರೆ ರಾಜಕಾರಣದಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಪಪ್ಪು ಯಾದವ್ ಹೇಳಿದ್ದಾನೆ. ಒಂದು ಗುಜರಾತ್ನಲ್ಲಿ ಈ ಮೀಡಿಯಾದವ್ರಿಗೋಸ್ಕರ ಅಂದರೆ ಈ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋಂಥವ್ರಿಗೋಸ್ಕರ ಮತ್ತು ಕಾರ್ಯಕರ್ತರಿಗೋಸ್ಕರ ಒಂದು ಸಭೆಯನ್ನು ಆಯೋಜನೆ ಮಾಡಿದರು ರಾಹುಲ್ ಗಾಂಧಿಯವರು. ಅದರ ಮುಖ್ಯ ಆಶಯ ಭಾಷಣವನ್ನು ರಾಹುಲ್ ಗಾಂಧಿಯವರೇ ಮಾಡಿದರು. ಅದರಲ್ಲಿ ಎಲ್ಲ ಕಾರ್ಯಕರ್ತರಿದ್ದರು, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋರಿದ್ದರು, ಸೋಷಿಯಲ್ ವಾರಿಯರ್ಸ್ ಅಂತ ಕರೀತಾರೆ, ಅವರೆಲ್ಲ ಇದ್ದರು. ಅಲ್ಲಿ ಈ ರಾಹುಲ್ ಗಾಂಧಿ ಸಲಹೆಗಳನ್ನು ಕೊಟ್ಟರು. ಏನು ಸಲಹೆಗಳನ್ನು ಕೊಟ್ಟರು ಅಂದರೆ, ಕಾಂಗ್ರೆಸ್ಸಿನಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ, ವಿಪಕ್ಷಗಳ ಮೇಲೆ ದಾಳಿ ಮಾಡಲಿಕ್ಕೆ ಮುಜುಗರ ಪಡಬಾರ್ದು. ನಿಮಗೇನು ಅನಿಸುತ್ತೋ ಅದನ್ನು ತೀಕ್ಷ್ಣವಾಗಿ ಹೇಳಿ. ಖಾಸಗಿ ಸಂಬಂಧಗಳನ್ನು ಬದಿಗಿರಿಸಿ, ನಿಮಗೆ ನರೇಂದ್ರ ಮೋದಿ ಇರಲಿ, ಅಮಿತ್ ಶಾ ಇರಲಿ, ಯಾರೇ ಇರಲಿ, ಅವ್ರ ಮೇಲೆ ವಾಚಾಮಗೋಚರವಾಗಿ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇರಬೇಕು ನೀವು. ಹಾಗೆ ಮಾಡಿದಾಗ ಮಾತ್ರ ಪಕ್ಷ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ. ನಾವು ನಿರ್ಣಾಯಕವಾಗಿ ಎದುರುಗಡೆ ಪ್ರತಿಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ. ನೀವು ಮುಜುಗರ ಮಾಡಿಕೊಂಡು ಆ ಶಬ್ದ ಬಳಸಲು ಬೇಡೋ, ಹೀಗೆ ಮಾಡಲೋ ಬೇಡೋ ಅಂತ ಅಂದ್ಬಿಟ್ರೆ
ನೀವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಿವಿ ಮಾತನ್ನು ಹೇಳಿದರು, ಸಲಹೆಯನ್ನು ಕೊಟ್ಟಿದ್ದರು. ಅದನ್ನು ಅವರು ಸ್ವತಃ ತಾವು ಪಾಲಿಸಿ ತೋರಿಸಿದಂಥ ವ್ಯಕ್ತಿ, ಅವರು ಮತ್ತು ಅವರ ತಾಯಿ. ರಾಹುಲ್ ಗಾಂಧಿ ಹೇಳಿದಂಥ ಮಾತುಗಳನ್ನ ನಾನು ಮತ್ತೆ ಮತ್ತೆ ಪುನರಪಿ ತಮ್ಮೆದುರಿಗೆ ಹೇಳಬೇಕಾಗಿಲ್ಲ. ಅವರು ನರೇಂದ್ರ ಮೋದಿ ಅವರನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ. ಅವರು ನರೇಂದ್ರ ಮೋದಿ ಜಿ ಅನ್ನಲ್ಲ, ನರೇಂದ್ರ ಮೋದಿ ಅಂತಾರೆ. ಓ ಕ್ಯಾ ಕರೆಗಾ ಅಂತಾರೆ, ಅಂದರೆ ಏಕವಚನ ಅದು. ಓ ಕ್ಯಾ ಕರೆಂಗೆ ಬೇರೆ, ಕ್ಯಾ ಕರೆಗಾ ಬೇರೆ. ಆತ ಉಸ್ಕೋ ಮೈ ಖತಮ್ ಕರ್ ದೂಂಗ ಅಂತ ಹೇಳಿದಾರೆ ಒಂದು ಕಡೆ. ನಾನು ಬೇಕಾದ್ರೆ ನಿಮ್ಗೆ ವಿಡಿಯೋ ಕೊಡ್ತೇನೆ, ಇದು ಯಾವುದೂ ಕೂಡ ಹಾಗೆ ನಾನು ಊಹಾಪೋಹದಲ್ಲಿ ಹೇಳಿದೆ. ನರೇಂದ್ರ ಮೋದಿ ಕೋ ಮೈ 2 ಮಿನಿಟ್ ಮೇ ಖತಮ್ ಕರ್ತಾ ಹೂँ ಅಂತ ಹೇಳಿದ್ದಾರೆ. 2 ಮಿನಿಟ್ ಮೇ ಖತಮ್ ಕರ್ತಾ ಹೂँ. ಇನ್ನೊಂದು ಕಡೆ ವಿ ಹ್ಯಾವ್ ಇಮೋಷನಲಿ ಡಿಸ್ಟ್ರಕ್ಟೆಡ್ ಹಿಮ್ ಅಂತಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡುವುದೇ ಆತನ ಗುರಿಯೇ ವಿನಃ ಒಂದು ವಿಚಾರಧಾರೆಗೆ ಅನುಗುಣವಾಗಿ ವೋಟರ್ಗಳನ್ನು ಓಲೈಸಿಕೊಳ್ಳುವುದು ಅಥವಾ ಅಭಿವೃದ್ಧಿ ಕೆಲಸಗಳ ಹೆಸರು ಹೇಳಿ ರಾಜಕಾರಣ ಮಾಡುವುದನ್ನು ರಾಹುಲ್ ಗಾಂಧಿ ಬಿಟ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಹೇಗೆ ಮುನ್ನಡೆಸ್ತೀನಿ ಅನ್ನೋ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ. ನೀವು ಗಮನಿಸಿ ನೋಡಿ, ನರೇಂದ್ರ ಮೋದಿ ಕನಸುಗಳನ್ನು ಪ್ಲಾಂಟ್ ಮಾಡ್ತಾರೆ, ಬಿತ್ತುತ್ತಾರೆ. ಏನಂತ? ವಿಕಸಿತ ಭಾರತ 2047, ಭಾರತದ ಎಕಾನಮಿ ಜಗತ್ತಿನಲ್ಲಿ 3ನೇ ಸ್ಥಾನ, ನಾವು ಆಯುಧಗಳನ್ನು ಬೇರೆ ಕಡೆಯಿಂದ ಎರವಲು ತರೋದಲ್ಲ, ಆಮದು ಮಾಡ್ಕೊಳ್ಳೋದಲ್ಲ, ನಾವೇ ಎಕ್ಸ್ಪೋರ್ಟ್ ಮಾಡೋದು. ಈ ರೀತಿಯದಾದಂಥ ಸ್ವಾವಲಂಬಿತನವನ್ನು ಮತ್ತು ಇದರ ಜೊತೆಗೆ ಮುಂದೆ ಇರುವಂಥ ದೇಶ ಹೇಗಿದೆ ಅನ್ನುವುದನ್ನು ಕಲ್ಪನೆ ಮಾಡಿಕೊಳ್ಳುವುದನ್ನು, ದೂರದರ್ಶಿತ್ವವನ್ನು ನಿರಂತರವಾಗಿ ಪ್ಲ್ಯಾಂಟ್ ಮಾಡ್ತಾ ಜನರಲ್ಲಿ ಒಂದು ಹೊಸ ಭವಿಷ್ಯದ ಕನಸನ್ನು ಬಿತ್ತುವ ಕೆಲಸವನ್ನು ನಿರಂತರವಾಗಿ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ಅವ್ರ ಕೆಲಸ ನಡೀತಾ ಇರ್ತದೆ. ಇಲ್ಲದೆ ಹೋದರೆ ಅಜಿತ್ ಡೋವಲ್ ಅಲ್ಲಿ ಹೋಗೋದು, ಡಾಕ್ಟರ್ ಜಯಶಂಕರ್ ಇನ್ನೊಂದು ಕಡೆ ಹೋಗೋದು ಮಾಡಬೇಕಾದ ಅಗತ್ಯ ಇಲ್ಲ. ಯುದ್ಧ ಮಾಡ್ತಾ ಇರೋರು ಅವರು, ಎಲ್ಲರಿಗೂ ಏನಾಗುತ್ತೆ ಅದು ನಮಗೂ ಆಗುತ್ತೆ. ಭಾಳ ಅಂದರೆ ಪೆಟ್ರೋಲಿಯಂ ಉತ್ಪನ್ನವನ್ನು ತರಿಸ್ಕೊಳ್ಳಿಕ್ಕೆ ಏನು ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು. ನಾವು ಪೆಟ್ರೋಲಿಯಂ ಉತ್ಪನ್ನ ಮತ್ತು ಅನಿಲ ಎರಡು ಭಾರತ ದೇಶಕ್ಕೆ ಬಂದರೆ 90% ಸಮಸ್ಯೆ ಬಗೆಹರಿದಂಗೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅದನ್ನು ಮೀರಿದ ಪ್ರಭಾವ ಭಾರತ ಆರ್ಥಿಕತೆ ಮೇಲೆ ಆಗುತ್ತೆ. ನಮ್ಮ ಉಳಿದ ಎಲ್ಲ ಎಕ್ಸ್ಪೋರ್ಟ್ಗಳು ನಿಂತು ಹೋಗ್ತವೆ, ಬರಬೇಕಾದ ಬರೋದು ನಿಂತು ಹೋಗುತ್ತೆ. ಹೀಗಾಗಿ ಬೇರೆ ಬೇರೆ ರೀತಿಯ ಆಯಾಮಗಳಿಂದ ಇದನ್ನು ಪರಿಹರಿಸುವ ಪ್ರಯತ್ನ ಮಾಡಬೇಕಾಗತ್ತೆ. ಆದರೆ ರಾಹುಲ್ ಗಾಂಧಿಗೆ ಹಾಗಿಲ್ಲ. ರಾಹುಲ್ ಗಾಂಧಿಗೆ ಟಕಾಟಕ್ 8,500 ಅಂತೇಳಿ ಜನರನ್ನ ತಲೆ ಕೆಡಿಸ್ಬೋದು. ಒಂದು ಇಲ್ಲ ಅಂತಂದರೆ ನಿರಂತರವಾಗಿ ನರೇಂದ್ರ ಮೋದಿ ಅವರ ಇಮೇಜನ್ನು ಹಾಳು ಮಾಡುವ ಮೂಲಕ ತಾನು ಗೆಲ್ಲಬೇಕು. 2 ರೇಖೆಗಳು ಅಂತ ಒಂದು ಸಿನಿಮಾ ಬಂದಿತ್ತು, ನಾನು ಭಾಳ ಸಣ್ಣವಿದ್ದಾಗಿಂದ, ಕೆ ಬಾಲಚಂದ್ರ ಸಿನಿಮಾ. ಆ ಸಿನಿಮಾದಲ್ಲಿ ಅಶ್ವಥ್ ಅವರು ಒಂದು ಗೆರೆಯನ್ನು ಎಳಿತಾರೆ. ಗೆರೆಯನ್ನು ಎಳೆದು ಗೆರೆಯನ್ನು ದೊಡ್ಡದು ಸಣ್ಣದು ಮಾಡೋದು ಹೆಂಗೆ, ಅದು ಇನ್ನೊಂದು ಗೆರೆಯನ್ನು ಎಳಿತಾರೆ. ಆ ಗೆರೆ ಉದ್ದ ಇರ್ತದೆ, ಆವಾಗ ಇನ್ನೊಂದು ಗೆರೆ ಸಣ್ಣದಾಗತ್ತೆ. ರಾಹುಲ್ ಗಾಂಧಿ ನರೇಂದ್ರ ಮೋದಿಗಿಂತ ಹೆಚ್ಚು ಬೆಳೆದರೆ ಮಾತ್ರ ನರೇಂದ್ರ ಮೋದಿ ಅವ್ರನ್ನ ಕುಬ್ಜಗೊಳಿಸಲಿಕ್ಕೆ ಸಾಧ್ಯವೇ ವಿನಃ ನರೇಂದ್ರ ಮೋದಿ ಅವ್ರ ತಲೆ ಮೇಲೆ ಹೊಡೆಯುವ ಮೂಲಕ ಅಥವಾ ನರೇಂದ್ರ ಮೋದಿ ಅವ್ರನ್ನ ನಿಂದಿಸುವ ಭಾಳ ಜನರ ದೊಡ್ಡ ಸಮಸ್ಯೆ ಏನಂದರೆ ತಮಗೆ ಕ್ಷಮತ್ವ ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ. ಹೀಗಾಗಿ ಎದುರುಗಡೆ ಇರುವನ ಮೇಧಾವಿತನ, ಎದುರುಗಡೆ ಇರುವಂಥ ಅವನ ಕ್ಷಮತ್ವ, ಆತನ ಚಾಣಾಕ್ಷತೆ, ಅದರಿಂದ ಕರಬಿ ಆತನ ಬಗ್ಗೆ ಇನ್ನಿಲ್ಲದ ಹಾಗೆ ವಾಚಾಮಗೋಚರವಾಗಿ ಸಾರ್ವಜನಿಕವಾಗಿ ನಿಂದಿಸಿದರೆ ಆ ವ್ಯಕ್ತಿ ಸಣ್ಣವನಾಗ್ತಾನೆ ಅಂತ ಭಾವಿಸ್ತಾರೆ. ಹಾಗೆ ಭ್ರಮಾಧೀನನಾದಂಥ ವಿಭೃತಿಗೊಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಹೀಗೆ ಮಾಡೋದ್ರಿಂದಾಗಿ ಇವತ್ತು ಪವನ್ ಖೇರಾ ಜೈಲು ಯಾವ ಜೈಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲದೆ ಓಡಾಡಿಸ್ಬೇಕಾಗಿದೆ. ಆ ಕೋರ್ಟ್ ಆಯಿತು, ಆ ಕೋರ್ಟಿಂದ ಈ ಕೋರ್ಟಿಗೆ ಬಂದರು, ಈ ಕೋರ್ಟಿಂದ ಈ ಕೋರ್ಟಿಗೆ ಫಸ್ಟ್ ಹೋದರು, ತೆಲಂಗಾಣಕ್ಕೆ ಹೋದರು, ತೆಲಂಗಾಣದಲ್ಲಿ ಕೆಲಸ ಆಗಲಿಲ್ಲ. ದಿಲ್ಲಿ ಹೈಕೋರ್ಟ್ಗೆ ಹೋದರು, ಅಲ್ಲಿ ಕೆಲಸ ಆಗಲಿಲ್ಲ. ದಿಲ್ಲಿ ಸುಪ್ರೀಂ ಕೋರ್ಟ್ ಹೋದರು, ಅಲ್ಲಿ ಒಂದಲ್ಲ ಒಂದು ಕೋರ್ಟ್ ಹೋಗಿ ಕೊನೆಗೆ ಎಲ್ಲಿ ಬಂದು ನಿಲ್ಬೇಕಾಯ್ತು ಅಂದರೆ ಎಲ್ಲಿ ಇವರು ಆರೋಪ ಮಾಡಿದ್ರು ಅಸ್ಸಾಮನ ಕೋರ್ಟಿಗೆ ಹೋಗ್ಬೇಕಾಯ್ತು. ಅಲ್ಲಿ ಇವತ್ತು ಜಡ್ಜ್ಮೆಂಟ್ ಬರ್ತಾ ಇದೆ ಮಧ್ಯಾಹ್ನ. ಈತನಿಗೆ ಆ್ಯಂಟಿಸಿಪೇಟರಿ ಬೇಲ್ ಕೊಡ್ತಾರೋ ಇಲ್ಲ ಒದ್ದು ಒಳಗೆ ಹಾಕ್ರಿ ಅಂತಾರೋ ತೀರ್ಮಾನ ಆಗತ್ತೆ. ಅಂದರೆ ನಾ ಹೇಳೋದೇನು ಅಂದರೆ ಯಥಾ ರಾಜ ತಥಾ ಪ್ರಜಾ ಅಂತ ನಮ್ಮಲ್ಲಿ ಏನಿದೆ ಅದನ್ನು ಅನೂಚಾನವಾಗಿ ಪಾಲಿಸ್ತಾ ಇರೋರು ಯಾರು ಅಂದರೆ ಕಾಂಗ್ರೆಸ್ಸಿನ ಒಂದಿಮಾಗದರು. ಒಂದು ಕಡೆ ಈ ಕಡೆ ಜಯರಾಮ್ ರಮೇಶು ನರೇಂದ್ರ ಮೋದಿ ಅವರಿಗೆ ವಿದೇಶಾಂಗ ನೀತಿಯನ್ನೇ ಮಾಡಲಿಕ್ಕೆ ಬರೋದಿಲ್ಲ ಅಂತ ಆ ಕಡೆ ಹೇಳ್ತಾರೆ ಅವರು. ಅಲ್ಲ ರೀ, ಈ ಪಾಕಿಸ್ತಾನದವ್ರ ಥರ ದಲಾಲರ ರೀತಿ ಓಡಾಡೋಕ್ಕಾಗತ್ತನ್ರಿ ನಾವು? ಅರ್ಥವೇ ಆಗಲಾರ್ದಂಥ ಜನ ಇವರು. ಈ ಕಡೆ ನೋಡಿದರೆ ಪಪ್ಪು ಯಾದವ್ ಥರದವರು, ಮಲ್ಲಿಕಾರ್ಜುನ ಮೂರ್ತಿ ಆ ಥರದವರು ಬಾಯಿಗೆ ಬಂದ ಹಾಗೆ ಅಸಹ್ಯವಾಗಿ, ಅಸಭ್ಯವಾಗಿ, ಅಶ್ಲೀಲವಾಗಿ ಮಾತಾಡ್ತಾರೆ. ಕಾಂಗ್ರೆಸ್ ಉದ್ಧಾರ ಆಗು ಅಂದರೆ ಎಲ್ಲಿ ಉದ್ಧಾರ ಆಗುತ್ತೆ? ಇವತ್ತು ಪಶ್ಚಿಮ ಬಂಗಾಳದ ಚುನಾವಣೆ ನಡೀತಾ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಎಲ್ಲಿಯಾದರೂ ಕೂಡ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ತಾವಂತೆ ಯಾರಾದರೂ ಚರ್ಚೆ ಮಾಡಿದ್ದು ನೋಡಿದ್ದೀರಾ ನೀವು? ಫುರ್ಫುರಾ ಶರೀಫ್ಗೆ ಎಷ್ಟು ಸೀಟ್ ಬರ್ತಾವಂತ ಮಾತಾಡ್ತಾರೆ, ಹೌದು ತಾನೆ? AIMIMಗೆ ಎಷ್ಟು ಸೀಟ್ ಬರ್ತವೆ ಅಂತ ಮಾತಾಡ್ತಾರೆ. ಹುಮಾಯೂನ್ಗೆ ಎಷ್ಟು ಬರ್ಬೋದು ಹೇಳಿ ಸರ್ ಅಂತ ಒಬ್ರು ಯಾರೋ ನನ್ನ ಕಮೆಂಟ್ ಹಾಕಿದ್ದಾರೆ.
ಹುಮಾಯೂನ್ ಕಬೀರು ಕಾಂಗ್ರೆಸ್ಗಿಂತ ಬೆಟರು ಅನ್ನೋ ಲೆವೆಲ್ಗೆ ಈಗ ಅವರು ಹೋಗಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಈಗ ಬರುವ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದ ಗೆಲುವನ್ನು ಎಲ್ಲಿಯಾದರೂ ಪಡೆಯುತ್ತೆ ಅಂತ ನಿರೀಕ್ಷೆ ಮಾಡಿದರೆ ಅದಕ್ಕಿಂತ ಮೂರ್ಖತನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ರೀತಿಯದಾಗಿ ನಿಂದನೆ ಮಾಡುವ ಮೂಲಕ ರಾಜಕಾರಣ ಮಾಡೋದಿದೆಯಲ್ಲ, ಇದು ಅದಕ್ಕೆ ಭಾಳ ಕೆಟ್ಟದಾದಂಥ ಸಂಸ್ಕೃತಿ. ಎಲ್ಲಿವರೆಗೂ ಇದನ್ನ ಮಾಡ್ಕೋತಿರ್ತದೋ ಅಲ್ಲಿವರೆಗೂ ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ತುಂಬ ವಿಷಯಗಳಿದ್ದಾವೆ. ಪಹಲ್ಗಾಮ್ ಬಗ್ಗೆ ಮಾತಾಡಬೇಕು, ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಸೀಸ್ ಫೈರ್ನ ಮುಂದುವರಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡಬೇಕು. ಹಲವಾರು ವಿಷಯಗಳ ಚರ್ಚೆ ಇದೆ. ಮುಂದಿನ ಸಂಚಿಕೆಯಲ್ಲಿ ಎಲ್ಲ ವಿಷಯ ಹೇಳ್ತೇನೆ. ನಮಸ್ಕಾರ.